ಶ್ರೀ ಚಕ್ರಾಂಕಿತ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಾಲಯದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಪೂಜಾ ಸಮಯ ಬಂದು 7:30ಯಿಂದ ಮಧ್ಯಾಹ್ನ 1:30, ಮಧ್ಯಾಹ್ನ 3ರಿಂದ ಮತ್ತೆ ಸಂಜೆ 6 ತನಕ ಈ ಒಂದು ದೇವಸ್ಥಾನದ ಬಾಗಿಲು ಭಕ್ತಾದಿಗಳಿಗೆ ತೆರೆದಿರುತ್ತೆ. ನೀವೆಲ್ಲ ಬಂದು ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೋದು ಸ್ನೇಹಿತರೆ. ಇತಿಹಾಸವನ್ನು ನೋಡೋದಾದರೆ ಮುಂದೆ ಇಲ್ಲಿ ನೀವು ನಂದಿಯ ವಿಗ್ರಹವನ್ನು ಕಾಣ್ತೀರಾ. ಆದರೆ ಹಿಂದೆ 1300 ವರ್ಷಗಳ ಹಿಂದೆ 7 ಅಂತಸ್ತಿನ ಭವ್ಯವಾದ ಗೋಪುರವನ್ನು ನೋಡಲಿಕ್ಕೆ ನಮಗೆ ಸಿಗ್ತಾಯಿತ್ತು. ಬಟ್ ಕಾಲಾಂತರದಿಂದ ಗಾಳಿ, ಮಿಂಚು, ಈ ಒಂದು ಪ್ರಾಕೃತಿಕ ಏರುಪೇರುಗಳಿಂದ ಈ ಒಂದು ಗೋಪುರದ ಮುಂಭಾಗದಲ್ಲಿ ಕಾಣುವಂತಹ ಆ 7 ಅಂತಸ್ತಿನ ಗೋಪುರವು ನಾಶವಾಯಿತು ಅಂತ ಹೇಳಲಾಗುತ್ತೆ. ಹಿಂದೆ ರಾಜರಾಜ ಚೋಳನ ನಂತರದಲ್ಲಿ ಬಂದಂತಹ ರಾಜೇಂದ್ರ ಚೋಳ ಅವರು ನಿರ್ಮಾಣ ಮಾಡಿದಂತಹ ಗೋಪುರ ಚೋಳರ ಕಾಲದ್ದು ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಇಲ್ಲಿ ರಾಜರಾಜ ಚೋಳನ ಮಗನಾಗಿರುವಂಥ ರಾಜೇಂದ್ರ ಚೋಳ ಈ ಶ್ರೀ ಕ್ಷೇತ್ರಕ್ಕೆ ಬಂದು ಗೋಪುರ ನಿರ್ಮಾಣ ಮಾಡಿರುವಂಥದ್ದು ಮತ್ತು ಸೋಮೇಶ್ವರನ ಸಹ ದರ್ಶನ ಮಾಡಿ ಸೋಮೇಶ್ವರನ ಆರಾಧನೆ ಮಾಡ್ತಿರೋದಕ್ಕೆ ಶಿಲಾಶಾಸನ ಇರುವಂಥದ್ದು ಭಾಳ ವಿಶೇಷ. ಇದೇ ರಾಜರ ಕಾಲದ ಗೋಪುರ ಅಂತ ಕರೆಯುವಂಥದ್ದು. ಇಲ್ಲಿ ಶಿವನ ಭಕ್ತನಾದಂತಹ ಬೇಡರ ಕಣ್ಣಪ್ಪನ ಭಕ್ತಿಯನ್ನು ಸಹ ನೋಡೋ ರೀತಿಯಾಗಿ ಇಲ್ಲಿ ಶಿಲಾಶಾಸನದಲ್ಲಿ ಕೆತ್ತಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಇದು ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಗೋಪುರ ಬರುವಂಥದ್ದು. ವಿಶೇಷವಾಗಿ ಇದು ದಕ್ಷಿಣಾರಣ್ಯದಲ್ಲಿ ಬಂದು ಗಜಾರಣ್ಯ ಕ್ಷೇತ್ರ ಅಂತ ಕರಿತೀವಿ. ಅದೇ ರೀತಿ ಅದನ್ನು ಬಿಂಬಿಸುವಂಥ ರೀತಿಯಲ್ಲಿ ಗೋಪುರದ ಕೆತ್ತನೆಗಳಲ್ಲಿ ಮದಗಜಗಳ ಕಾಳಗವನ್ನು ಸಹ ನೋಡ್ಬೋದು ಈ ಕ್ಷೇತ್ರದಲ್ಲಿ. ಇದು ಆಗ 1300 ವರ್ಷಗಳ ಹಿಂದೆನೇ 3D ವಿಗ್ರಹನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ತೋರಿಸಿರುವಂಥದ್ದು. ಈ ಭಾಗ ಮುಚ್ಚಿತು ಅಂತಂತಂದರೆ ಮೇಲೆ ವೃಷಭ ಕಾಣಿಸ್ತಿರುವಂಥದ್ದು, ಅದೇ ಈ ಭಾಗ ಮುಚ್ಚಿತು ಅಂತಂತಂದರೆ ಆನೆ ಕಾಣಿಸ್ತಿರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಎರಡೂ ಸಹ ಒಂದೇ ತಲೆಯಲ್ಲಿ 2 ವಿಗ್ರಹ ಇರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಅಗಸ್ತ್ಯ ಮಹಾಮುನಿಗಳು ಸಹ ಇಲ್ಲಿ ವಿಶೇಷವಾಗಿರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಎಲ್ಲ ಅಂಧಕರ ಸೂಚನೆ ಇರ್ತಕ್ಕಂಥದ್ದು. ಅದು ದೇವಿ, ಅದು ನಮ್ಮ ಮೂಲ ದೇವಿ ಇದೆಯಲ್ಲ, ಆ ದೇವಿಯ ರೂಪ ಅದು. ಶಂಕರಾಚಾರ್ಯರು ಬಂದು ನೆಲೆಸಿದಂತಹ ಸ್ಥಳ. ಹಾಗೆ ಶ್ರೀಚಕ್ರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಭೂಪ್ರಸ್ತಾರ ಮತ್ತು ಮೇರು ಪ್ರಸ್ತಾರ, ಹೀಗೆ ಅರ್ಧ ಮೇರು ಪ್ರಸ್ತಾರ, ಕೈಲಾಸ ಪ್ರಸ್ತಾರ ಅಂಥೇಳಿ ಶ್ರೀಚಕ್ರಗಳ ವಿಧಗಳನ್ನು ನೋಡ್ತೀವಿ. ಹಾಗೆ ಇಲ್ಲಿ ಪ್ರಸ್ತಾರ ಇರುವಂತಹ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಒಂದು ಶ್ರೀಚಕ್ರವನ್ನು ನೀವು ಈ ಒಂದು ಸನ್ನಿಧಾನದಲ್ಲಿ ಕಾಣ್ತೀರಾ ಸ್ನೇಹಿತರೆ. ಅದನ್ನು ಕೂಡ ವಿಶೇಷವಾಗಿ ನೀವು ಇಲ್ಲಿ ನೋಡ್ಬೋದು. 64 ಜನ ಪುರಾತನರು ಬರ್ತಾರೆ. ಅದರ ಹೆಸರನ್ನು ನಾನು ಈ ಚಿಲುಕವಾಡಿ ವಿಡಿಯೋ ಮಾಡಬೇಕಾದ್ರೆ ನಾನು ಅದನ್ನು ಮೆನ್ಷನ್ ಮಾಡಿರ್ತೀನಿ. ಆ ಹೆಸರುಗಳು ಅಲ್ಲಿದೆ, ನೀವು ಅಲ್ಲಿ ನೋಡ್ಬೋದು. ಆ ಒಂದು ಶಿವಭಕ್ತ, ಮೊದಲನೇ ಶಿವಭಕ್ತ ಅಂತ ಅನ್ನಿಸಿಕೊಂಡಿರುವಂತಹ ತಿರುನೀಲಕಂಠ ಅಥವಾ ತಿರುನೀಲಕಂಠರನ್ನುವಂತಹ ಒಬ್ಬ ಭಕ್ತನ ಭಕ್ತಿಗೆ ಸಂಬಂಧಪಟ್ಟಂತಹ ಕ್ಷೇತ್ರವಾಗಿದೆ ಸ್ನೇಹಿತರೆ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕಂ ಪರಂ ಒಂದೇ ಶಿಖಾರಾಯ ನಮೋ ನಮಃ. ಶ್ರೀ ಕ್ಷೇತ್ರ ಶಿವನ ಸಮುದ್ರವು ಕಾವೇರಿ ನದಿಯ ತೀರವಾಗಿರುವಂಥದ್ದು. ಕಾವೇರಿಯಲ್ಲಿ ದ್ವೀಪವಾಗಿ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಹರಿದು ಪೂರ್ವದಿಂದ ಬರಚುಕ್ಕಿ ಫಾಲ್ಸ್ ಅಂತೇಳಿ ಒಂದು ಜಲಪಾತ ಆಗುವಂಥದ್ದು, ಪಶ್ಚಿಮ ಭಾಗದಿಂದ ಹರಿದು ಗಗನಚುಕ್ಕಿ ಫಾಲ್ಸ್ ಅಂತೇಳಿ ಇನ್ನೊಂದು ಜಲಪಾತವಾಗಿರುವಂಥದ್ದು. ಸುತ್ತಲೂ ಕಾವೇರಿ ನದಿ ಹರಿದು ಮಧ್ಯದಲ್ಲಿ ಶಿವನ ಆಲಯ ಇರೋದ್ರಿಂದ ಶಿವನ ಸಮುದ್ರ ಅಂತ ಈ ಕ್ಷೇತ್ರಕ್ಕೆ ಹೆಸರಿರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಕಾವೇರಿ ನದಿ ಹರಿದು ಪೂರ್ವದಲ್ಲಿ ಸೂರ್ಯ ದರ್ಶನ ಮಾಡುವಂಥದ್ದು ಶಿವನ, ಪಶ್ಚಿಮದಲ್ಲೂ ಸಹ ಸೂರ್ಯ ಅಸ್ತಮನದ ಸಮಯದಲ್ಲಿ ಸೂರ್ಯ ಮತ್ತು ಕಾವೇರಿ ಇಬ್ಬರು ಶಿವನ ದರ್ಶನ ಮಾಡುವಂಥದ್ದು. ಮತ್ಸ್ಯ ರೂಪದಲ್ಲಿ ವಿಷ್ಣು ಸಹ ಶಿವನ ದರ್ಶನ ಮಾಡುವಂಥದ್ದು. ಸಪ್ತಋಷಿಗಳು ಇಲ್ಲಿ ಪ್ರದೋಷ ಕಾಲದಲ್ಲಿ ಬಂದು ಶಿವನಿಗೆ ಅಭಿಷೇಕ ಆರಾಧನೆಗಳನ್ನು ಮಾಡುತ್ತಾರೆ ಅನ್ನೋದು ಸಹ ಐತಿಹ್ಯವಾಗಿರುವಂಥದ್ದು. ಇಲ್ಲಿ ಯಾವುದೇ ಥರ ಕೋರಿಕೆಗಳಿದ್ರೂ ಶ್ರೀಚಕ್ರ ಮತ್ತು ಶಿವನ ದರ್ಶನ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದು ಐತಿಹ್ಯ. ವಿಶೇಷವಾಗಿ ಪ್ರಭಾವಿ ವ್ಯಕ್ತಿಗಳಾಗಿ ರಾಜಕಾರಣಿಗಳು 1975 ಎಮರ್ಜೆನ್ಸಿ ಪೀರಿಯಡ್ ಇಂದಿರಾ ಗಾಂಧಿಯವರು ಸಹ ಈ ಕ್ಷೇತ್ರಕ್ಕೆ ಭೇಟಿ ಮಾಡಿ 3 ದಿನ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ 3 ತಿಂಗಳಲ್ಲಿ ಚಿಕ್ಕಮಗಳೂರಿಂದ ಕಂಟೆಸ್ಟ್ ಮಾಡಿ ಪ್ರೈಮ್ ಮಿನಿಸ್ಟರ್ ಆಗಿ ಪುನರಾಯ್ಕೆ ಆಗಿರುವಂಥದ್ದು ಭಾಳ ಐತಿಹ್ಯವಾಗಿರುವಂಥದ್ದು. ಗ್ರಾಮಸ್ಥರಲ್ಲಿ ಸಹ ಇಂದಿರಾ ಗಾಂಧಿಯವರು ಬಂದಿರುವಂಥ ದೇವಸ್ಥಾನ ಅಂದರೆ ಈ ಕ್ಷೇತ್ರ ಪ್ರಸಿದ್ಧಿಯಾಗಿರುವಂಥದ್ದು. ಅದು ವಿಶೇಷವಾಗಿ ಇಲ್ಲಿ ಶ್ರೀಚಕ್ರ ಇರೋದ್ರಿಂದ ಯಾವುದೇ ಥರ ಮಾಟ ಮಂತ್ರ, ದೃಷ್ಟಿದೋಷ, ನೆಗೆಟಿವ್ ಎನರ್ಜಿ, ವಶೀಕರಣ, ವಾಮಾಚಾರಾದಿ ಬಾಧೆಗಳು ಅಥವಾ ಶತ್ರು ನಿವಾರಣೆ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಅಂದ್ಕೊಂಡ್ರೆ ಅನುಕೂಲ ಆಗೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಭೇಟಿ ಮಾಡುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಹಿಂದೆಗಡೆ ಕಾಣಿಸ್ತಿರೋ ಶಮಿ ವೃಕ್ಷ ನಿಮಗೆ ಬನ್ನಿ ಮರ ಅಂತಂತೇಳಿ ವಿಜಯದಶಮಿ ದಿವಸ ಮಹಾರಾಜರುಗಳು ತಮ್ಮ ಆಯುಧಗಳನ್ನಿಟ್ಟು ಪ್ರಾರ್ಥನೆ ಮಾಡುವಂಥದ್ದು. ವಿಜಯದಶಮಿ ಆ ಪ್ರಾರ್ಥನೆ ಏನು ಮಾಡ್ತಾರೆ ಅಂತಂದರೆ ವಿಜಯದ ಸಂಕೇತ ಅಂತಂತೇಳಿ ತಮ್ಮ ಆಯುಧಗಳನ್ನಿಟ್ಟು ಯಾವುದೇ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಮಹಾರಾಜರುಗಳು ಅದನ್ನು ಪ್ರಾರ್ಥನೆ ಮಾಡಿ ವಿಜಯ ಆಗುವಂಥದ್ದು ಭಾಳ ಪ್ರತೀತಿಯಾಗಿರುವಂಥದ್ದು. ಅದೇ ರೀತಿಯಾಗಿ ಶ್ರೀಚೈತಕ್ಕೆ ಪ್ರಾರ್ಥನೆ ಮಾಡ್ಕೊಂಡ್ಬಂದರೆ ಯಾವುದೇ ಕೆಲಸ ಕಾರ್ಯಗಳಾಗೂ ಜಯಪ್ರಾಪ್ತಿ ಆಗುತ್ತೆ ಅಂತ. ಅದೇ ಬಿಟ್ಟು ಪರವಾಗಿ ರಾಜಕಾರಣಿಗಳು ಯಡಿಯೂರಪ್ಪ, HD ದೇವೇಗೌಡ, DK ಶಿವಕುಮಾರ್, ಅದು ಬಿಟ್ಟು ಫಿಲಮ್ ಆ್ಯಕ್ಟರ್ಸ್ಗಳು, ಅನಿಲ್ ಕುಂಬ್ಳೆ ಅವರು, ಕ್ರಿಕೆಟ್ ದಿಗ್ಗಜರುಗಳಾಗಿರ್ಬೋದು,
ಅದು ವಿಜಯ್ ಶಂಕರ್ ಅಂತೇಳಿ ರಾಜ್ಯಪಾಲರಾಗಿರ್ಬೋದು, ಜಡ್ಜಸ್ಗಳು, ಆಮೇಲೆ SP ರಜನಿಕಾಂತ್ ಆಗಿರೋವಂಥದ್ದು, MGR ಆಗಿರೋವಂಥದ್ದು, MGR ಶೂಟಿಂಗ್ ಎಲ್ಲ ಆಗ್ಬೇಕಾದ್ರೆ ಇದೇ ಕ್ಷೇತ್ರದಲ್ಲಿ ತಂಗಿರ್ತಾರೆ ಅನ್ನೋದು ಆಗಿನ ಕಾಲದ ಮಾಹಿತಿ. ಅದೇ ರೀತಿಯಾಗಿ 1996 ಹಿಂದಿಯ ಐಶ್ವರ್ಯ ರಾಯ್ ಅಂತೇಳಿ ಐಶ್ವರ್ಯ ಅವರು ಹಿಂದಿ ಪಿಕ್ಚರ್ ಶೂಟಿಂಗ್ ಸಮಯದಲ್ಲಿ ಇದೇ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಣಿರತ್ನಂ ಅವರ ಡೈರೆಕ್ಷನಲ್ಲಿ ತೆಗಿಬೇಕಾದ್ರೆ ಒಂದು ವಾರ ಕಾಲ ಇಲ್ಲೇ ಇದ್ರು ಅಂತಂತ ಸಹ ವಿಶೇಷವಾಗಿ ಮಾಹಿತಿ ಇರುವಂಥದ್ದು. ಅದರಿಂದ ಎಲ್ಲರೂ ತಮ್ಮ ಇಷ್ಟಾರ್ಥಗಳು, ಜನಸಾಮಾನ್ಯರಾಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಬಂದಿಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅಮ್ಮನವ್ರು ಎಲ್ಲರಿಗೂ ಅನುಗ್ರಹ ಮಾಡೋದು ವಿಶೇಷವಾಗಿರುವಂಥದ್ದು. ಈ ಶ್ರೀ ಕ್ಷೇತ್ರಕ್ಕೆ ಭೇಟಿ ಮಾಡಿ ಶ್ರೀಚಕ್ರ ದರ್ಶನ ಮಾಡಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಾಗಿರ್ಬೋದು, ಅಥವಾ ಶಿವನ ಎದುರುಗಡೆ ನಿಂತು ಆ ಮತ್ಸ್ಯ ರೂಪದಲ್ಲಿರೋ ವಿಷ್ಣು ಕೆಳಗಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಆಗಿರ್ಬೋದು, ಕ್ಷಿಪ್ರ ಫಲ ಅಂತಂತೇಳಿ ಯಾವುದೇ ರೀತಿಯಾದ ಅನುಕೂಲಗಳಾಗಿದ್ದರೂ ಇಲ್ಲಿ ದೇವರು ಮಾಡುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಮೇ ತಿಂಗಳಲ್ಲಿ DK ಶಿವಕುಮಾರ್ ಅವರು ಸಹ ದಂಪತಿ ಸಮೇತವಾಗಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರುವಾರ ದಿನ ಪ್ರಾರ್ಥನೆ ಮಾಡಿಕೊಂಡು ಅದಾಗಿ DCM ಆಗಿ ಬಂದಿದ್ದರು. ಅವರು ಅಗೇನ್ 3 ಡೇಸ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ಹೋದ ನಂತರ ಶನಿವಾರ ದಿನ ಅವ್ರಿಗೆ CM ಹುದ್ದೆ ಸಹ ಲಭಿಸಿರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಅದರಿಂದ ಜನಸಾಮಾನ್ಯರಾಗಿರ್ಬೋದು ಯಾರೇ ಆಗಿದ್ರು ಬಂದು ಇಲ್ಲಿ ತಾಯಿ ದರ್ಶನ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಮಾಡೋದು ವಿಶೇಷವಾಗಿರುವಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು. ಓಂ ಈಶಾನಸ್ಸರ್ವವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮಂ ಶಿವೋ ಮೇ ಅಸ್ತು ಸದಾಶಿವೋ ತನ್ಮಹೇಶಾಯ ವಿದ್ಮಹೇ ವಾಗ್ವಿಶುದ್ಧಾಯ ಧೀಮಹಿ ತನ್ನಃ ಶಿವ ಪ್ರಚೋದಯಾತ್. ವಸನಶ್ರೀ ಸೋಮೇಶ್ವರ ಸ್ವಾಮಿನೇ ನಮಃ. ನನ್ನ ಹೆಸರು ಡಾಕ್ಟರ್ ಆಗಮಿಕ್ ನಾಗರಾಜ್ ದೀಕ್ಷಿತ್ ಅಂತ ಹೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಆಗಮಿಕರಾಗಿರ್ತಕ್ಕಂಥದ್ದು. ನಾವೆಲ್ಲ ಕುಬೂರಿ ಸುಮಾರು 8 ತಲೆಮಾರಿಂದ ಇಲ್ಲಿ ದೇವಸ್ಥಾನ ಮಾಡ್ಕೊಂಡ್ಬಂದಿರ್ತಕ್ಕಂಥವ್ರು. ಇದು ವಿಶೇಷವಾಗಿ ಭಾಳ ಹಿಂದೆ ಏನಾಗ್ತದೆ ಅಂತಂದರೆ ಗೌತಮ ಋಷಿ ಅಂತಕ್ಕಂಥದ್ದು ತಾವೆಲ್ಲ ಕೇಳಿರ್ತೀರ. ಸಪ್ತ ಋಷಿಗಳಲ್ಲಿ ಗೌತಮ ಋಷಿ ಭಾಳ ವಿಶೇಷವಾಗಿರ್ತಕ್ಕಂಥವ್ರು. ಅವರೊಂದು ಸಲ ಏನಾಗ್ತಾರೆ ಅಂತಂದರೆ ಮಹಾವಿಷ್ಣುವಿಗೆ ಶಾಪವನ್ನು ಕೊಡ್ತಾರೆ. ಆ ಶಾಪದ ಅಂತಂದರೆ ನಿನಗೆ 100 ಜನ್ಮ ಉಂಟಾಗಲಿ ಅಂತೇಳಿ ಶಾಪವನ್ನು ಕೊಡ್ತಾರೆ. ಆ ಶಾಪದ ಫಲವಾಗಿ ಆ ಮಹಾವಿಷ್ಣು ಈಶ್ವರನ ಆರಾಧನೆ ಮಾಡಿ ಅದನ್ನು 10 ಜನ್ಮಕ್ಕೆ ಅದನ್ನು ಲಿಮಿಟೇಷನ್ ಮಾಡ್ತಾರೆ. ಆ 10 ಜನ್ಮನೇ ದಶಾವತಾರದಲ್ಲಿ ಮತ್ಸ್ಯಾವತಾರದಿಂದ ಕಲಿ ಅವತಾರದವರೆಗೂ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ದಶಾರಣ್ಯ ಅಂತ ನಾವೆಲ್ಲ ಕೇಳಿದ್ದೀವಿ. ಆ ದಶಾರಣ್ಯದಲ್ಲಿ ಇದು ಗಜಾರಣ್ಯಕ್ಕೆ ಸೇರಿರ್ತಕ್ಕಂಥ ಪ್ರದೇಶ. ಇಲ್ಲಿ ನಾವು ಫಸ್ಟು ನಮ್ಮ ಗಣಪತಿಯನ್ನು ದರ್ಶನ ಮಾಡೋಣ. ಎಲ್ಲ ಕಡೆ ಮಹಾಗಣಪತಿಗೆ ಪಾಶ ಅಂಕುಶ ಇರತಕ್ಕಂಥದ್ದು. ಆದರೆ ಇಲ್ಲಿ ಮಾತ್ರ ಕೈಯಲ್ಲಿ ಕೊಡಲಿ ಹಿಡಿದಿರ್ತಕ್ಕಂಥ ನಾವು ಕಾಣ್ಬೋದು. ಕೈಯಲ್ಲಿ ಕೊಡಲಿ ಹಿಡಿದಿರ್ತಕ್ಕಂಥದ್ದು ಕಾಣ್ತೀವಿ ನಾವಿಲ್ಲಿ. ಅದೇ ರೀತಿಯಾಗಿ ಎಡಭಾಗದಲ್ಲಿ ಸ್ವಾಮಿ ಇಲ್ಲಿ ಒಂದು ಗದೆಯನ್ನು ಹಿಡಿದಿರ್ತಕ್ಕಂಥದ್ದು. ಮತ್ತು ಯಾವ ಸೂರ್ಯನಿಗೂ ಗಣಪತಿಗೂ ಚಂದ್ರನಿಗೂ ಅಷ್ಟಕ್ಕಷ್ಟು ಆಗಲ್ಲ ಅಂತಕ್ಕಂಥ ನಾವು ಪುರಾಣ ಇತಿಹಾಸ ಕೇಳಿದ್ರು ಕೂಡ ಇಲ್ಲಿ ಸೂರ್ಯ ಚಂದ್ರನೇ ಧಾರಣೆ ಮಾಡಿರ್ತಕ್ಕಂಥದ್ದು. ಈ ಮಹಾಗಣಪತಿಗೆ ಶಿಲ್ಪಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ನೋಡಿ, ಸೂರ್ಯ ಇದು ಚಂದ್ರನ ಧಾರಣೆ ಮಾಡಿರ್ತಕ್ಕಂಥದ್ದು. ಇದು ಹೊಯ್ಸಳರಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇದು ಇಲ್ಲಿ ಗಂಗರು, ಚಾಲುಕ್ಯರು, ಚೋಳರು ಎಲ್ಲರೂ ಕೂಡ ರಾಜ್ಯಭಾರ ಮಾಡಿರ್ತಕ್ಕಂಥದ್ದು. ತುಮ್ ಗುಣತ್ರಯಾತೀತ, ತುಮ್ ಕಾಲತ್ರಯಾತೀತ, ತುಮ್ ದೇಹತ್ರಯಾತೀತ ಅಂತಕ್ಕಂಥದ್ದು. ಇಲ್ಲಿ 3 ಸರ್ಪವನ್ನು ನೋಡ್ತೀವಿ ನಾವು. ಸೃಷ್ಟಿ, ಸ್ಥಿತಿ, ಸಂಹಾರ ಅಂತಕ್ಕಂಥ 3 ಇರ್ತಕ್ಕಂಥದ್ದು. ಶಿಲ್ಪಶಾಸ್ತ್ರ ರೀತಿಯಾಗಿ ಗಣಪತಿಗೆ ಇಲ್ಲಿ ಮೋದಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಕೈನಲ್ಲಿ ಲಡ್ಡುವನ್ನು ಹಿಡ್ದಿರ್ತಕ್ಕಂಥದ್ದು. ಮತ್ತು ಶಿಲ್ಪಶಾಸ್ತ್ರ ರೀತಿಯಾಗಿ ಇಲ್ಲಿ ಉಗುರುಗಳನ್ನ ಕೂಡ ನಾವು ಕಾಣ್ಬೋದು ಗಣಪತಿಯಲ್ಲಿ. ನಂದೀಶ್ವರ ಸೈಡಲ್ಲಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ದೇವಸ್ಥಾನ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಎಲ್ಲ ಕಡೆ ನಂದೀಶ್ವರ ದೇವರು ಎದುರಿರ್ತದೆ, ಅಲ್ಲಿ ಸೈಡ್ಲಿರ್ತಕ್ಕಂಥ ನಾವು ಕಾಣ್ತೀವಿ. ಯಾಕಪ್ಪ ಅಂತಂದರೆ ಇಲ್ಲಿ ಎದುರುಗಡೆ ಕಾವೇರಿ ನದಿ ಹರಿತಾಳೆ. ಇಲ್ಲಿ ಕಾವೇರಿ ನದಿ ಪೂರ್ವ ಭಾಗದಲ್ಲಿ ಹರಿತಕ್ಕಂಥದ್ದು. ಮತ್ತು ಸಪ್ತರ್ಷಿಗಳು ಒಂದು ದಿನ ಆರಾಧನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಹಾವಿಷ್ಣು ಮತ್ಸ್ಯರೂಪದಲ್ಲಿ ನೆಲೆಯಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ದೇವಸ್ಥಾನ ಮೇಲೆ ನೋಡಿ ರೂಪಿಂಗ್ನಲ್ಲಿ ನಾವು ಮಹಾಮತ್ಸ್ಯವನ್ನು ಕಾಣ್ಬೋದು. ಆ ಮತ್ಸ್ಯಕ್ಕೆ ಬಾಲ ಇಲ್ಲ. ಅಲ್ಲಿ ಅಂತ್ಯ ಅಂತಂದರೆ ಆದಿ ಒಂದು ಮತ್ಸ್ಯರೂಪ ಆದರೆ ಕಡೆಯದು ಬಂದು ಕಲಿ ಅವತಾರ. ಅದಷ್ಟು ಕೂಡ ಆ ಮತ್ಸ್ಯಲ್ಲಿ ಐಕ್ಯವಾಗಿರ್ತಕ್ಕಂಥದ್ದು. ಮತ್ತು ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬಿದ್ದಂಥ ಜಾಗ ಆದ್ದರಿಂದ ಈ ಕ್ಷೇತ್ರದಲ್ಲಿ ಅಮೃತ ಕಲಶ ಸ್ಥಾಪನೆ ಆಗಿದೆ ಅಂತಕ್ಕಂಥ ಐತಿಹ್ಯ ಕಾಣ್ತೀವಿ. ಈ ಸೋಮೇಶ್ವರ ಅಂತಕ್ಕಂಥ ಯಾತಕಪ್ಪ ಹೆಸರಾಗ್ತದೆ ಅಂತಂದರೆ ಚಂದ್ರನಿಗೆ ಶಾಪ ವಿಮೋಚನೆಯ ಜಾಗ ಅಂತ ಹೇಳಿ ಐತಿಹ್ಯಗಳು ಹೇಳ್ತಕ್ಕಂಥದ್ದು. ಯಾಕೆಂದರೆ ಚಂದ್ರನಿಗೆ ದಕ್ಷ ಬ್ರಹ್ಮ ಅಂತಕ್ಕಂಥವನಿಗೆ 57 ಜನ ಹೆಣ್ಮಕ್ಳು ಇರ್ತಾರೆ. ಅವರಲ್ಲಿ 27 ಜನನ ಚಂದ್ರನಿಗೆ ವಿವಾಹ ಮಾಡಿಕೊಟ್ಟಿರ್ತಾನೆ. ಕೃತ್ತಿಕಾರೋಹಿಣಿ ವರ್ಣಗೊಂಡಂತೆ ಅವರಲ್ಲಿ 27 ಜನ ಮಾಡಿಕೊಟ್ಟಿದ್ರು ಕೂಡ ಅವನು ಕೃತ್ತಿಕಾರೋಹಿಣಿ ಬಿಟ್ಟರೆ ಬೇರೆ ಯಾರಲ್ಲೂ ಅಷ್ಟು ವಿಶ್ವಾಸವಾಗಿರೋದಿಲ್ಲ. ಆ ಹೆಣ್ಮಕ್ಳೆಲ್ಲ ಹೋಗಿ ದಕ್ಷಬ್ರಹ್ಮಗೆ ತಮ್ಮ ಸಮಸ್ಯೆಯನ್ನು ಮತ್ತು ಪರಿಸ್ಥಿತಿಯನ್ನು ವಿವರಣೆ ಮಾಡಿದಾಗ ದಕ್ಷಬ್ರಹ್ಮ ಅದನ್ನು ವಿಚಾರ ಮಾಡ್ತಾನೆ. ಹಾಗಾಗಿ ಸತ್ಯಾಂಶ ಇರತಕ್ಕಂಥ ಅದರಿಂದ ರೂಪದ ವಿಚಾರದಲ್ಲಿ ಚಂದ್ರ ಅಹಂಕಾರ ಪಟ್ಟು ಅವ್ರನ್ನೆಲ್ಲ ಅವಮಾನ ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ದಕ್ಷಬ್ರಹ್ಮದಿಂದ ಚಂದ್ರಗೆ ಒಂದು ಶಾಪ ಉಂಟಾಗ್ತದೆ. ಆ ಶಾಪದ ಫಲವಾಗಿ
ಚಂದ್ರ ಕ್ಷಯವಾಗಿ ಹೋಗುವಂತಕ್ಕಂಥ ಶಾಪವನ್ನು ಕೊಡ್ತಾನೆ. ಆ ಶಾಪದ ಫಲವಾಗಿ ಚಂದ್ರನಿಗೆ ಷೋಡಶಿ ಅಂತ ಹೆಸರು, ಅಂದರೆ 16 ಕಲೆಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಅಂತ ಹೇಳಿ. ಹಾಗಾಗಿ ತನ್ನ 15 ಕಲೆಗಳನ್ನ ನಾಶ ಮಾಡಿಕೊಂಡು ಒಂದೇ ಒಂದು ಕಲೆಯಿಂದ ಇಲ್ಲಿ ಅಮ್ಮನವ್ರನ್ನ ತಪಸ್ಸು ಮಾಡ್ತಾನೆ. ಆದರೆ ಅಮ್ಮನವ್ರು ಹೇಳ್ತಾಳೆ, ನಿನ್ನ ಭಕ್ತಿಗೆ ನಾನು ಒಪ್ಪಿದ್ದೇನೆ, ಆದರೆ ಪಿತೃಶಾಪ ಅಂತಂದರೆ ಜನ್ಮದಾತ, ಕನ್ಯಾದಾತ, ಅನ್ನದಾತ, ವಿದ್ಯಾದಾತ ಅಂತ ಹೇಳಿ ಪಂಚ ಪಿತೃಗಳು ಅಂತ ಹೆಸರು. ಆದರೆ ಆ ಪಿತೃಶಾಪ ನಿವೃತ್ತಿ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲದೆ ಇರೋದ್ರಿಂದ ಇನ್ನು ಈಶ್ವರ ಅಂದರೆ ರುದ್ರನ್ನೇ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಹಾಗಾಗಿ ಮತ್ತೆ ಇಲ್ಲಿ ರುದ್ರನ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಈಶ್ವರ ಅವನ ಭಕ್ತಿಗೆ ಮೆಚ್ಚಿ ಹೇಳ್ತಾನೆ, ಇವತ್ತಿನಿಂದ ಒಂದು ಕಲೆ ನಾನು ಜಟಾಜೂಟದ ಧಾರಣೆ ಮಾಡ್ಕೋತೀನಿ, ಇವತ್ತಿನಿಂದ 15 ಕಲೆ ವೃದ್ಧಿಯಾಗಿ ಪೌರ್ಣಮಿ ಉಂಟಾಗಲಿ, ಅನಂತ ಪಿತೃಶಾಪದಿಂದಾಗಿ ಒಂದೊಂದು ಕಲೆ ನಾಶ ಆಗ್ತಾ 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 ಅಮಾವಾಸ್ಯೆ ಉಂಟಾಗಲಿ ಅಂತ ಹೇಳಿ. ಇವತ್ತಿಗೂ ಅಮಾವಾಸ್ಯೆ ಪೌರ್ಣಮಿ ಬರೋಕ್ಕೆ ಕ್ಷೇತ್ರ ಕಾರಣ ಆಗಿರ್ತಕ್ಕಂಥದ್ದಾದ್ದರಿಂದ ಇಲ್ಲಿ ವಿಶೇಷವಾಗಿ ಚಂದ್ರನಿಂದ ಆರಾಧನೆ ಆಗಿರತಕ್ಕಂಥ ಸೋಮೇಶ್ವರ ಅಂತ ಹೆಸರು. ಭೂತಾನಾಂ ಅಧಿಪತಿ ಅಂತಕ್ಕಂಥದ್ದು ಈಶ್ವರನ ಹೆಸರು. ಹಾಗೆ ರುದ್ರಗಣಗಳೆಲ್ಲ ಅಧಿಪತಿ ಆಗಿರ್ತಕ್ಕಂಥ ಈಶ್ವರ ನಾವು ಕೇಳೋದೇನಪ್ಪ ಅಂತಂದರೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವಿತಂ ದೇಹಾಂತೆ ತವ ಸಾನ್ನಿಧ್ಯರ್ಥಂ ದೇಹಿಮೇ ಪರಮೇಶ್ವರ ಅಂತಕ್ಕಂಥದ್ದು. ನಾವು ಇರ್ತಕ್ಕಂಥ ಕಾಲದಲ್ಲಿ ಏನೇ ಭೋಗ್ಯವಾದ ಹೆಸರು ಕೂಡ ನಾವು ಅಂತಿಮವಾಗಿ ಆ ರುದ್ರಭೂಮಿಗೆ ಹೋಗ್ತಕ್ಕಂಥ ನಮ್ಮ ನಿಯಮ. ಹಾಗಾಗಿ ಅನಾಯಾಸೇನ ಮರಣಂ, ನಮ್ಗೆ ಬರತಕ್ಕಂಥ ಮರಣ ಅನಾಯಾಸ ಆಗಿ ಬರಲಿ, ಯಾವುದೇ ರೋಗ ರುಜಿನಗಳು ಇಲ್ಲದೇ ಇರ್ತಕ್ಕಂಥದ್ದು ಬರಲಿ ನನಗೆ. ವಿನಾ ದೈನ್ಯೇನ ಜೀವಿತಂ, ಯಾರನ್ನೂ ಕೂಡ ಕಾಡಿ ಬೇಡಿ ನಾವು ಜೀವನ ಮಾಡ್ತಕ್ಕಂಥ ನನಗೆ ಸನ್ನಿವೇಶನ ಕೊಡಬೇಡ ದೇವ. ದೇಹಾಂತೆ ತವ ಸಾನ್ನಿಧ್ಯಂ, ನನ್ನ ಮರಣ ಬರ್ತಕ್ಕಂಥ ಅಥವಾ ನನ್ನ ಪ್ರಾಣವಾಯು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಪಾದಕ್ಕೆ ಸೇರಿಸ್ಕೊಂಡು ನನಗೆ ಮುಕ್ತಿಯನ್ನು ಕೊಡುವಂತಕ್ಕಂಥದ್ದು. ಅದಕ್ಕೆ ಆಗಮಶಾಸ್ತ್ರದಲ್ಲಿ ಪಶು ಪತಿ ಪಾಶ ಅಂತ ನಾವು ಹೇಳ್ತೀವಿ. ಅಂದರೆ ಆ ಪಾಶ ಅಂತಕ್ಕಂಥ ಒಂದು ಬಂಧನದಿಂದ ಪತಿಯಾಗಿರ್ತಕ್ಕಂಥ ಈಶ್ವರ ಪಶುಗಳಾಗಿರ್ತಕ್ಕಂಥ ನಮಗೆ ಮುಕ್ತಿಯನ್ನು ನೀಡಲಿ ಅಂತಕ್ಕಂಥ ಉದ್ದೇಶ ಇರತಕ್ಕಂಥದ್ದೇ ಆಗಮಶಾಸ್ತ್ರಗಳ ಸಾರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಶಿವನ ಸಮುದ್ರ, ಶ್ರೀವರಪುರ, ಸಪ್ತಋಷಿ ಕ್ಷೇತ್ರ, ಮತ್ತು ಶಿಲಾಭೇದಿ ಕ್ಷೇತ್ರ, ಮತ್ತು ಮಧ್ಯರಂಗ ಅಂತ ಕೂಡ ಹೆಸರುಂಟು. ಇಲ್ಲಿ ಶ್ರೀವರಪುರ ಅಂತಂದರೆ ಇಲ್ಲಿ ವಿಶೇಷವಾಗಿ ಲಕ್ಷ್ಮಿ ಅನುಗ್ರಹವಾಗಿರ್ತಕ್ಕಂಥ ಜಾಗ ಆದ್ದರಿಂದ ಶ್ರೀವರಪುರ ಅಂತ ಕರಿತೀವಿ ನಾವು. ಇನ್ನು ಶಿಲಾಭೇದಿ ಕ್ಷೇತ್ರ ಅಂತಂದರೆ ಇಲ್ಲಿ ರಾಕ್ಷಸಾಕಾರ ರೂಪದಲ್ಲಿರ್ತಕ್ಕಂಥ ಬಂಡೆ ಆಕಾರದಲ್ಲಿ ಹಿಂದೆ ಏನಾಗ್ತದೆ, ಸಪ್ತರ್ಷಿ ಒಂದು ವರವನ್ನು ಕೇಳ್ತಾರೆ. ಗಂಗೆ ನಮ್ಮ ಮುಂದೆ ಏಕಕಾಲದಲ್ಲಿ ಪ್ರವಾಹ ಮಾಡಬೇಕು ಅಂತೇಳಿ ಈಶ್ವರನ ಅರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಕ್ತನಾಗಿರ್ತಕ್ಕಂಥ ಈಶ್ವರ ಅನುಗ್ರಹ ಮಾಡ್ತಾನೆ. ಆವಾಗ ಬಾಕಿಯವರಿಗೆ ಪ್ರಶ್ನೆ ಬರ್ತದೆ, ಉತ್ತರ ಇರ್ತಕ್ಕಂಥ ಗಂಗೆ ದಕ್ಷಿಣ ಬರೋಕ್ಕೆ ಹೇಗೆ ಸಾಧ್ಯತೆ ಇದೆ ಅಂತ ಹೇಳಿ. ಯಾವ ಗಂಗೆ ಏನು ಮಾಡ್ತಾಳೆ, ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾಳಂತೆ, ಎಲ್ಲರೂ ಬಂದು ತಮ್ಮ ತಮ್ಮ ಪಾಪಗಳನ್ನ ನನ್ನಲ್ಲಿ ಕಳೆದು ನನಗೆ ಇರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಭಾರ ಉಂಟಾಗಿದೆ, ನಾನು ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನೀನು ಆ ದಕ್ಷಿಣೆಗೆ ಹೋಗ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಸಪ್ತರಿ ಕ್ಷೇತ್ರವಾಗಿರ್ತಕ್ಕಂಥ ಆ ಜಾಗದಲ್ಲಿ ನೀವು ಹೋದರೆ ನಿನ್ನ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಅಂತ ಹೇಳಿ. ಹಾಗೆ ಗಂಗೆ ಹರಿತಕ್ಕಂಥ ಈ ಕ್ಷೇತ್ರದಲ್ಲಿ ನಾವು ಆದಿರಂಗವಾಗಲಿ ಅಂತ್ಯರಂಗವಾಗಲಿ ನಾವು ಯಾವುದೇ ಥರವಾಗಿರ್ತಕ್ಕಂಥ ಭೇದಗಳನ್ನ ನಾವು ಕಾಣೋಕ್ಕೆ ಅವಕಾಶ ಇಲ್ಲ. ಆದರೆ ಮಧ್ಯರಂಗದಲ್ಲಿ ಮಾತ್ರ ಈ ಕಾವೇರಿ 7 ಭಾಗಗಳಾಗಿ ಹರಿತಕ್ಕಂಥದ್ದು ಭಾಳ ವಿಶೇಷ. ಆ 7 ಭಾಗಗಳಿಂದ ಸಪ್ತಋಷಿ ಕೊಟ್ಟಿರ್ತಕ್ಕಂಥ ವರವಾಗಿರ್ತಕ್ಕಂಥದ್ರಿಂದ ಈ ಕ್ಷೇತ್ರಕ್ಕೆ ಸಪ್ತಋಷಿ ಕ್ಷೇತ್ರ ಅಂತ ಹೆಸರಿರ್ತದೆ. ಆ ಹರಿತಕ್ಕಂಥ ಸಂದರ್ಭದಲ್ಲಿ ಕಾವೇರಿಗೆ ಬಂಡೆ ಆಕಾರದಲ್ಲಿ ರಾಕ್ಷಸ ಅಡ್ಡಿ ಮಾಡಿದಾಗ ಅದನ್ನು ತನ್ನ ಶೂಲದಿಂದ ಛೇದ ಮಾಡಿರ್ತಕ್ಕಂಥದ್ದಾದ್ದರಿಂದ ಇದಕ್ಕೆ ಶಿಲಾಭೇದಿ ಕ್ಷೇತ್ರ ಅಂತ ಕೂಡ ಹೆಸರಾಗ್ತದೆ. ಇನ್ನು ಶಿವನ ಸಮುದ್ರ ಅಂತಂದರೆ ಶಿವನ ಅಂಶವಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಇಲ್ಲಿ ಬಂದು ತಮ್ಮ ಸ್ವಹಸ್ತಾಕ್ಷರದಿಂದ ಇಲ್ಲಿ ವಿಶೇಷವಾಗಿ ಶ್ರೀಚಕ್ರ ರಚನೆ ಮಾಡಿರ್ತಕ್ಕಂಥದ್ರಿಂದ ಶಿವನ ಅಂತಂದರೆ ಸತ್ವವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಶ್ರೀಚಕ್ರ ಸ್ಥಾಪನೆ ಮಾಡಿರ್ತಕ್ಕಂಥ ಮುದ್ರಾ ಅಂತಂದರೆ ಸ್ಥಾಪನೆ ಆಗಿರ್ತಕ್ಕಂಥದ್ರಿಂದ ಈ ಕ್ಷೇತ್ರಕ್ಕೆ ಶಿವನ ಸಮುದ್ರ ಅಂತ ಕೂಡ ಹೆಸರಾಗ್ತದೆ. ಇಲ್ಲಿ ಭಾಳ ವಿಶೇಷವಾಗಿ ದೇವಿ ಮುಂದೆ ನಾವು ಬನ್ನಿ ವೃಕ್ಷವನ್ನು ಕಾಣ್ತೀವಿ. ಈ ಬನ್ನಿ ವೃಕ್ಷ ವಿಶೇಷ ಏನಪ್ಪ ಅಂತಂದರೆ ಈ ಬನ್ನಿ ವೃಕ್ಷ ಮತ್ತು ಅರ್ಕ ಅಂತಂದರೆ ಎಕ್ಕದ ಗಿಡ ಅಂತ ನಾವು ಹೇಳ್ತೀವಲ್ಲ, ಇವೆರಡೂ ಕೂಡ ಒಂದು ರಾಜ ಪುತ್ರಿಯರು ಅಂದರೆ ಕುಮಾರಿಯರು. ಇವರು ಬೃಷಿಂಡಿ ಅಂತಕ್ಕಂಥ ಮಹಾಗಣಪತಿ ಸ್ವರೂಪನಾಗಿರ್ತಕ್ಕಂಥ ಋಷಿಮುನಿಯ ತಪಸ್ಸು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನ್ನ ಅಪಹಾಸ್ಯ ಮಾಡ್ತಾರೆ. ಹಾಗಾಗಿ ಬೃಷಿಂಡಿ ಮುನಿ ಶಾಪ ಕೊಟ್ಟಿದ್ದರಿಂದ ಅವರು ನೀವು ಲೋಕದಲ್ಲಿ ಯಾವುದಕ್ಕೂ ಪ್ರಯೋಜನವಾಗಿರ್ತಕ್ಕಂಥ ವಸ್ತುಗಳಾಗಿ ಅಂತೇಳಿ ಶಾಪವನ್ನು ಕೊಡ್ತಾನೆ. ಆ ಶಾಪದ ಫಲವಾಗಿ ಅವರು ಭಾಳ ಕಷ್ಟಪಟ್ಟು ಮತ್ತೆ ಆ ದೇವನ ಪ್ರಾರ್ಥನೆ ಮಾಡಿಕೊಂಡು ಯಾವ ಒಂದು ನನ್ನ ರೂಪದಲ್ಲಿರ್ತಕ್ಕಂಥ ದೇವಿನ ಆರಾಧನೆ ಮಾಡೋದು ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ, ಹಾಗಾಗಿ ಆವಾಗ ಈ ಶಮಿ ವೃಕ್ಷಕ್ಕೆ ಮತ್ತು ಅರ್ಕ ಅಂದರೆ ಎಕ್ಕದ ಕಡೆಗೂ ಭಾಳ ವಿಶೇಷವಾಗಿ ಪ್ರಾಶಸ್ತ್ಯ ಸಿಗ್ತದೆ. ಹಾಗಾಗಿ ಈ ವಿಷಯಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಇದು ಶನೇಶ್ವರ ಸ್ವಾಮಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಇದನ್ನು ಅಗ್ನಿವೃಕ್ಷ ಅಂತ ಕರಿತೀವಿ ನಾವು, ಯಾಕೆಂದರೆ ಯಾವಾಗಲೂ ಕೂಡ ಇದರಲ್ಲಿ ಅಗ್ನಿ ಇರ್ತದೆ ಅಂತ ಹೇಳಿ. ಹಾಗಾಗಿ ದೇವಿ ಮುಂದೆ ಅಗ್ನಿ ಇರ್ತಕ್ಕಂಥದ್ದು ಬಹಳ ವಿಶೇಷ.
ಇವತ್ತು ಕೂಡ ಅರ್ಕ ಚಂಪಕ ಪುನ್ನಾಗ ನಂದ್ಯಾವರ್ತೇಶ್ಚ ಪಾಟಲಿ ಬೃಹತಿ ಕರವೀರೇಶ್ಚ ದ್ರೋಣ ಪುಷ್ಪೈ ಅರ್ಚಯೇತ್ ಅಂತ ಹೇಳಿ. ಯಾವ ದ್ರೋಣ ಪುಷ್ಪ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಇದು ವಿಶೇಷವಾಗಿ ಶಮಿ ವೃಕ್ಷ ಅಂತಕ್ಕಂಥದ್ದು. ಈ ಶಮಿ ಪತ್ರೆಯಲ್ಲಿ ಗಣಪತಿಗೆ ಅರ್ಚನೆ ಮಾಡಿದ್ರೆ ಅವನ ಅನುಗ್ರಹ ಮಾಡ್ತಾನೆ ಅಂತಕ್ಕಂಥದ್ದಾಗಿದೆ. ಈ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅಂತ, ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ ಅಂತ ಹೇಳಿ. ಯಾವ ಶ್ರೀರಾಮನಿಗೆ ಆ ಸೀತೆಯ ಒಂದು ಅನುಗ್ರಹ ಮತ್ತು ಸಂಯೋಗ ಸಿಗ್ತಕ್ಕಂಥ ಒಂದು ಅವಕಾಶ ಸಿಕ್ತಿಂದ ಈ ವಿಜಯದಶಮಿ ಆಗಿರ್ತಕ್ಕಂಥ ಒಂದು ಶಮಿ ವೃಕ್ಷವನ್ನು ಆರಾಧನೆ ಮಾಡಿರ್ತಕ್ಕಂಥ ಸಂದರ್ಭ. ಯಾವ ಪಾಂಡವರಿಗೆ ಮತ್ತೆ ತಮ್ಮ ರಾಜ್ಯ ಪ್ರಾಪ್ತಿ ಆಗಬೇಕಾದ್ರೆ ಈ ಮರದ ಮೇಲೆ ಇಟ್ಟಿರ್ತಕ್ಕಂಥ ಆಯುಧಗಳಿಂದ ಅವರು ವಿಶೇಷವಾಗಿ ಮತ್ತೆ ಹಸ್ತಿನಾಪುರಿ ಅಂತ ತಮ್ಮ ರಾಜ್ಯವನ್ನು ಪ್ರಾಪ್ತಿ ಆಗ್ತಾರೆ. ಯಾವ ಮಾರಮ್ಮ ಆಗಲಿ ಅದು ಶಕ್ತಿ ದೇವತೆ ಮುಂದೆ ಯಾವಾಗಲೂ ಅಗ್ನಿಕುಂಡ ಇರ್ತಕ್ಕಂಥ ಅಥವಾ ಕೊಂಡ ಹಾಯ್ತಕ್ಕಂಥ ನಾವೆಲ್ಲ ಕಾಣ್ತೀವಲ್ಲ, ಇದು ವಿಶೇಷವಾಗಿ ಅಗ್ನಿವೃಕ್ಷ ಆಗಿರ್ತಕ್ಕಂಥದ್ದಾದ್ದರಿಂದ ಈ ದೇವಿ ನಾವು ಇದನ್ನು ಪ್ರಾರ್ಥನೆ ಮಾಡಿದ್ರೆ ವಿಶೇಷವಾಗಿ ರಾಜ ಮಹಾರಾಜರು ಕೂಡ ವಿಜಯದಶಮಿ ದಿನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇಲ್ಲಿ ಈ ಮರದ ಕೆಳಗೆ ತಮ್ಮ ಅಸ್ತ್ರ ಶಸ್ತ್ರವನ್ನು ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿಂದ ತಮ್ಮ 10 ದಿಕ್ಕುಗಳು ಅದನ್ನು ಪ್ರಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಎಷ್ಟು ದೂರ ಹೋಗ್ತದೋ ಅಷ್ಟು ದೂರ ಕೂಡ ಅವರಿಗೆ ರಾಜ್ಯಲಕ್ಷ್ಮಿ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು. ಅದರಿಂದ ಯಾವ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವು ಕರಿತೀವಿ ಅದು ಕೂಡ ಈ ವೃಕ್ಷದ ಮುಖಾಂತರ ಪರಿಹಾರವಾಗ್ತಕ್ಕಂಥದ್ದಿದೆ. ಈ ಶಮಿ ವೃಕ್ಷದಲ್ಲಿ ಮಹಾಗಣಪತಿ ಮತ್ತು ಶನೇಶ್ವರ ಮತ್ತು ದುರ್ಗೆ ಯಾವಾಗಲೂ ನೆಲೆಯಾಗಿರ್ತಕ್ಕಂಥದ್ದಾದ್ದರಿಂದ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಇದನ್ನು ಬನ್ನಿ ತಗೊಳ್ಳಿ ಅಂತಕ್ಕಂದರೆ ವಿಜಯದಶಮಿಯನ್ನು ಪ್ರಾರ್ಥನೆ ಮಾಡಿ ಇದನ್ನು ಹಂಚಿದ್ರೆ ಆ ಒಂದು ಸುವರ್ಣ ಅಂದರೆ ಚಿನ್ನದಷ್ಟೇ ಪ್ರಾಪ್ತಿ ಉಂಟಾಗ್ತದೆ ಅಂತಕ್ಕಂಥ ಐತಿಹ್ಯ ಇರ್ತಕ್ಕಂಥದ್ದು. ಒಳಗಡೆ ನೋಡಿ ವೀಕ್ಷಣೆ ಎಲ್ಲ ಮಾಡ್ತಾಯಿದ್ದೀರಾ. ನಿಮಗೆ ಈ ಒಂದು ಕ್ಷೇತ್ರ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಬಂದರೆ ಇಲ್ಲಿ ತಾಯಿಯ ಮುಂಭಾಗದಲ್ಲಿರುವಂತಹ ಬನ್ನಿ ವೃಕ್ಷ ಏನಿದೆ ಅದನ್ನು 3 ಬಾರಿ 5 ಬಾರಿ 11 ಬಾರಿ ಹೀಗೆ ಇಷ್ಟಾರ್ಥದ ಸಂಖ್ಯೆಯ ಅನುಗುಣವಾಗಿ ನೀವು ಪ್ರದಕ್ಷಿಣೆಯನ್ನು ಮಾಡ್ಬೋದು. ಖಂಡಿತವಾಗಿಯೂ ಕೂಡ ಶಮಿ ವೃಕ್ಷದ ಆಶೀರ್ವಾದವನ್ನು ಪಡೆಯೋದನ್ನು ಮರಿಬೇಡಿ. ಹಾಗೆ ಮೊದಲು ನೀವು ಈ ದೇವಸ್ಥಾನಕ್ಕೆ ಬಂದರೆ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕಾಗತ್ತೆ. ತದನಂತರ ಈ ಒಂದು ಚಕ್ರಾಂಕಿತ ತಾಯಿ ಪ್ರಸನ್ನ ಮೀನಾಕ್ಷಿ ಅಮ್ಮನವರ ದರ್ಶನವನ್ನು ಪಡಿಬೇಕು. ಮುಂದ್ಗಡೆ ಇಲ್ಲಿ ಶ್ರೀಚಕ್ರವನ್ನು ದೃಷ್ಟಿ ಇಟ್ಟು ನೋಡುವಂತಹ ಒಂದು ಮೂಲ ವಿಗ್ರಹವನ್ನು ಈ ಒಂದು ಸನ್ನಿಧಾನದಲ್ಲಿ ನೀವು ಕಾಣ್ತೀರಾ. ತುಂಬ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಸೋಮಸೂತ್ರ ಅಂತ ಹೇಳಿದರೆ ಅಭಿಷೇಕ ಗರ್ಭಗುಡಿಯಿಂದ ಹೊರಹೋಗುವಂತಹ ಒಂದು ದಾರಿ, ಅದನ್ನು ನಾವು ಸೋಮಸೂತ್ರ ಅಂತ ಹೇಳ್ತೀವಿ. ಅಲ್ಲಿ ಶಿವನ ದೇವಸ್ಥಾನದ ಸೋಮಸೂತ್ರವು ಭಿನ್ನವಾಗಿರುವಂಥದ್ದು. ಹಾಗೆ ಈ ಒಂದು ಚಕ್ರಾಂಕಿತ ತಾಯಿ ಅಮ್ಮನವರ ದೇವಸ್ಥಾನದಲ್ಲಿರುವಂತಹ ಒಂದು ಸೋಮಸೂತ್ರ ಏನಿದೆ ಅದು ಕೂಡ ಸಿಂಹವಾಹನವಾಗಿದೆ ಅಂತ ಹೇಳ್ಬೋದು. ಯಾವುದೇ ಈಶ್ವರ ದೇವಸ್ಥಾನ ನಾವು ಸಂದರ್ಶನ ಮಾಡಿದ ನಂತರದಲ್ಲಿ ಚಂಡಿಕೇಶ್ವರನ ದರ್ಶನ ಮಾಡಿದ್ರೆ ನಮ್ಮ ಫಲ ಸಿಗೋದಿಲ್ಲ. ಅದಕ್ಕಾಗಿ ಇವನಿಗೆ ತಾಳತ್ರೆಂದು ಚಂಡೀಶ್ವರ ಅಂತ ಹೇಳಿ, ಅಂದರೆ ಬಲಗೈಯಿಂದ ಎಡಗೈಗೆ, ಎಡಗೈಯಿಂದ ಬಲಗೈ ಮತ್ತು ಬಲಗೈಯಿಂದ ಎಡಗೈ 3 ತಾಳವನ್ನು ಇಲ್ಲಿ ಹಾಕಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ನಮ್ಮ ಒಂದು ಕೋರಿಕೆಗಳಿದಾವೆಲ್ಲೂ ಕೂಡ ಈ ಚಂಡಿಕೇಶ್ವರನ ಅರ್ಪಣೆ ಮಾಡಬೇಕು. ಆ ಚಂಡಿಕೇಶ್ವರ ಅನುಗ್ರಹ ಮಾಡಿ ಅವನ ಪ್ರಸಾದ ತೊಗೊಂಡ್ರೆ ಮಾತ್ರ ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಈತ ಚಂಡಿಕೇಶ್ವರ ಅಂತಕ್ಕಂಥದ್ದು ಯಾವಾಗಲೂ 360 ಕೂಡ ಆ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥ ವಿಶೇಷ ಭಕ್ತ ಇರತಕ್ಕಂಥದ್ದು. ಹಾಗೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಸಾಮಾನ್ಯ ಚಂಡಿಕೇಶ್ವರ ತನ್ನ ನಿಂತಿರ್ತಕ್ಕಂಥ ಭಂಗಿಲಿರ್ತಕ್ಕಂಥದ್ದು. ಇಲ್ಲಿ ಇದು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು ಭಾಳ ವೈಶಿಷ್ಟ್ಯ ಇಲ್ಲಿ. ಅಂದರೆ ಇಲ್ಲಿ ಕಾವೇರಿ ಪಶ್ಚಿಮ ಮತ್ತು ಸೂರ್ಯ ಉದಯ ಮತ್ತು ಅಸ್ತಮ ಎರಡೂ ಟೈಮಲ್ಲಿ ಈಶ್ವರನ ದರ್ಶನ ಮಾಡೋದ್ರಿಂದ ಇಲ್ಲಿ ಸ್ವಾಮಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದಾಗಿದೆ. ಶಿವನ ನಾವು ಪ್ರಾರ್ಥನೆ ಮಾಡ್ಕೊಂಡ ನಂತರ ಯಾವುದೇ ಥರದ ವಸ್ತು ನಾವು ತೊಗೊಳ್ಳೋಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಕಾಶಿಲೂ ಕೂಡ ಗಂಗೆ ಈಶ್ವರನ ಒಂದು ಸೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಈಶ್ವರ ದೇವಸ್ಥಾನದಲ್ಲಿ ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ಕೂಡ ಚಂಡಿಕೇಶ್ವರ ಅನುಗ್ರಹ ಪಡೆದು ಅವನಿಂದ ಪಡ್ಕೊಂಡು ಹೋದರೆ ಮಾತ್ರ ನಮಗೆ ಅನುಗ್ರಹ ಆಗ್ತದೆ ಹೊರತು ಬಾಕಿ ಯಾವುದೇ ಕೂಡ ಸಿದ್ಧಿ ಆಗಲ್ಲ ಅಂತಕ್ಕಂಥ ವಿಚಾರಗಳು ಕೂಡ ಇದೆ. ನೋಡಿ, ಇದು ಸ್ವಾಮಿಯ ವಿಶೇಷವಾಗಿ ಇದು ಷಡ್ಭುಜಾಕೃತಿ ದೇವಸ್ಥಾನ ಇರತಕ್ಕಂಥ ಪ್ರಮಾಣ. ಇದು ನಾವು ಷಡ್ಭುಜಾಕೃತಿಯಲ್ಲಿ ಕಾಣ್ತಕ್ಕಂಥ ದೇವಸ್ಥಾನ. ಇಲ್ಲಿ ಸಾರಗಳು ಮತ್ತು ಎಲ್ಲವೂ ಕೂಡ ಕಾಣ್ತಕ್ಕಂಥ ನಾವು ಕಾಣ್ತಿದ್ದೆ ಮೇಲಿರ್ತಕ್ಕಂಥದ್ದು. ಉತ್ತರ ಭಾಗದಲ್ಲಿ ವಿಶೇಷವಾಗಿ ಗಣಪತಿ ಇರ್ತದೆ ನೋಡಿ. ಇದು ಕೂಡ ಆ ತೀರ್ಥಸ್ಥಾನದಲ್ಲಿ ಮಹಾಗಣಪತಿ ಇರ್ತಕ್ಕಂಥದ್ದು. ಇದು ಈ ಲಾಂಛನ ಕೂಡ ಈ ತೀರ್ಥ ಬರ್ತಕ್ಕಂಥದ್ದು. ಅದು ಸಿಂಹ ಆಗಿದ್ದರೆ ರಾಜರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರದೇಶಗಳು ವಿಶೇಷವಾಗಿ ಮಕರ ಇರ್ತಕ್ಕಂಥದ್ದಿದೆ, ಸಿಂಹ ಇರ್ತಕ್ಕಂಥದ್ದಿದೆ, ಸಾಮಾನ್ಯವಾಗಿರ್ತಕ್ಕಂಥದ್ದಿದೆ, ವೃಷಭ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇದು ವಿಶೇಷವಾಗಿರ್ತಕ್ಕಂಥ ಜಾಗ. ಇಂದಿರಾ ಗಾಂಧಿಯವರು ಪುರಿ ಜಗದ್ಗುರುವಿಗೆ ಒಂದು ಸಮಸ್ಯೆಯನ್ನು ಹೇಳ್ತಾರೆ. ಈ ರೀತಿ ನನಗಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಹಾಕಿ ಏನಾದ್ರು ಒಂದು ಉಪಾಯ ಹೇಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಕಾವೇರಿ ತೀರದ ಇರ್ತಕ್ಕಂಥ ಶಂಕರಾಚಾರ್ಯನ ಅನುಗ್ರಹವಾಗಿರ್ತಕ್ಕಂಥ ಶ್ರೀಚಕ್ರ ಸನ್ನಿಧಿನಲ್ಲಿ
ನೀವು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಅನುಗ್ರಹ ಆಗ್ತದೆ ಅಂತ ಹೇಳಿ. ಹಾಗಾಗಿ 1978 ಸಮಯದಲ್ಲಿ ದೇವರಾಜ ಅರಸರು ಇಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲ. ಆ ಟೈಮಲ್ಲಿ ಕೂಡ ಇಂದಿರಾ ಗಾಂಧಿಯವರು ಇಲ್ಲಿ ಬಂದು 3 ದಿನ ವಾಸ ಮಾಡಿ ಕಾವೇರಿಯ ನದಿಯಲ್ಲಿ ಸ್ನಾನ ಮತ್ತು ಈಶ್ವರನ ಧ್ಯಾನ ಇವೆರಡರಿಂದ ಅವ್ರು ಪ್ರಾರ್ಥನೆ ಮಾಡಿ, ಈಗ ನಾನು ಈಗಾಗಲೇ ಮೀನು ತೋರಿಸಿದ್ನಲ್ಲ ತಮಗೆ, ಆ ಮೀನು ಕೆಳಗಡೆ ನಿಂತು ಪ್ರಾರ್ಥನೆ ಮಾಡಿದಾಗ ಕ್ಷೇತ್ರ ಯಾವುದಾದ್ರು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ಮತ್ತೆ ಅಧಿಕಾರ ಸಿಗ್ತದೆ ಅಂತಕ್ಕಂಥ ಗೋಚರ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಂಟೆಸ್ಟ್ ಮಾಡೋಕ್ಕೆ ಅವರ ಅವಕಾಶ ಇದ್ದರೂ ಕೂಡ ಅವರ ಸ್ವಕ್ಷೇತ್ರಲ್ಲೂ ಕೂಡ ಮಾಡದೆ ಇಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರನ್ನು ಅವರು ಆಯ್ಕೆ ಮಾಡಿಕೊಂಡು 2 ತಿಂಗಳಲ್ಲಿ ಮತ್ತೆ ಪ್ರಧಾನಮಂತ್ರಿ ಸಿಕ್ಕಿರತಕ್ಕಂಥದ್ದು ಆ ದೈವಿಕದಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕ ನಾವು ಕಾಣ್ತೀವಿ. ಇಲ್ಲಿ ಪಂಚಲಿಂಗ ದರ್ಶನ ಅಂತಕ್ಕಂಥ ನಾವು ಕಾಣ್ತೀವಿ. ಹಾಗಾಗಿ ಈ ನಡೀತಕ್ಕಂಥ ಪಂಚಲಿಂಗ ಕ್ಷೇತ್ರದಲ್ಲಿ ಈ ಮೀನ ಮಾಸದಲ್ಲಿ ಬರ್ತಕ್ಕಂಥ ಮಖ ನಕ್ಷತ್ರದಲ್ಲಿ 5 ಕಡೆ ಭಾಳ ವಿಶೇಷವಾಗಿ ಈಶ್ವರನ ರಥೋತ್ಸವ ನಡೀತಕ್ಕಂಥ ಭಾಳ ವಿಶೇಷ. ಆ ಪಂಚಬ್ರಹ್ಮ ಶಿವರಥೋತ್ಸವಗಳಲ್ಲಿ ಅಗಸ್ತ್ಯ ಋಷಿಗಳಿಂದ ಆರಾಧನೆ ಆಗಿರತಕ್ಕಂಥ ತಿರುಮಕ್ಕೂಳಿನ ಅಗಸ್ತ್ಯೇಶ್ವರ ಒಂದಾದರೆ, ಇಲ್ಲಿ ಸೋಮದತ್ತರಿಂದ ಆಗಿರ್ತಕ್ಕಂಥ ಸೋಮೇಶ್ವರ ಇರತಕ್ಕಂಥದ್ದು, ಕೊಳ್ಳೇಗಾಲದಲ್ಲಿ ಕೌಹಳ ಮುನಿಯಿಂದ ಆರಾಧನೆ ಆಗಿರ್ತಕ್ಕಂಥ ಮರಳೇಶ್ವರ ಇರತಕ್ಕಂಥದ್ದು, ಇನ್ನು ತಲಾ ಮತ್ತು ಕಾಡ ಅಂತಕ್ಕಂಥ ಮಹಾ ಋಷಿಗಳಿಂದ ಆರಾಧನೆ ಆಗಿರ್ತಕ್ಕಂಥ ತಲಕಾಡಿನ ವೈದ್ಯನಾಥೇಶ್ವರ ಆದರೆ, ಗೌತಮ ಮಹರ್ಷಿಯಿಂದ ಆರಾಧನೆ ಆಗಿರತಕ್ಕಂಥ ನಂಜನಗೂಡಿನ ಶ್ರೀಕಂಠೇಶ್ವರ ಪರಶುರಾಮ ಕ್ಷೇತ್ರವಾಗಿರ್ತಕ್ಕಂಥದ್ದು. ಈ 5 ಕ್ಷೇತ್ರದಲ್ಲಿ ಒಂದೇ ದಿನದಲ್ಲಿ ಬ್ರಹ್ಮರಥೋತ್ಸವ ನಡೀತಕ್ಕಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಅದಲ್ಲದೆ ಈಶ್ವರನಿಗೆ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಅಂತ ಹೇಳಿ 4 ವಿಧವಾದ ಭಕ್ತಿ ಇರ್ತಕ್ಕಂಥದ್ದು. ಅವರಲ್ಲಿ ಸಾಯುಜ್ಯ ಅಂತಂದರೆ ಈಶ್ವರ ನಾಮವನ್ನು ಜಪ ಮಾಡ್ತಾ 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 ಅವನಲ್ಲಿ ಐಕ್ಯವಾಗಿರ್ತಕ್ಕಂಥವ್ರು. ಸಾಲೋಕ ಅಂತಂದರೆ ಈಶ್ವರ ಲೋಕದಲ್ಲಿ ಇದ್ದುಕೊಂಡು ವಾಸ ಮಾಡ್ತಕ್ಕಂಥವ್ರು. ಮತ್ತು ಸಾರೂಪ ಅಂತಂದರೆ ಈಶ್ವರೂಪದಲ್ಲಿರ್ತಕ್ಕಂಥ ನಂದಿ, ಬೃಂಕಿ, ಮಹಾಕಾಳ, ಚಂಡೀಶ್ವರ ಇರ್ತಕ್ಕಂಥದ್ದು. ಇನ್ನು ಇವರೆಲ್ಲರೂ ಇರ್ತಕ್ಕಂಥದ್ದಾದರೂ ಕೂಡ ಆ ಸಾಯುಜ್ಯದಲ್ಲಿ ತಿರುನೀಲಕಂಠ ಅಂತಕ್ಕಂಥವನು ಈಶ್ವರನ ಪರಮ ಭಕ್ತ. ವೃತ್ತಿಯಲ್ಲಿ ಬಂದು ಒಂದು ಕುಂಬಾರತನ, ಮಡಕೆ, ಕುಡಿಕೆ ಇವನ್ನೆಲ್ಲ ಮಾಡ್ತಕ್ಕಂಥದ್ದು. ಅವನೇನು ಮಾಡ್ತಾನೆ, ಸ್ವಾಮಿಗೆ ವಿಶೇಷವಾಗಿ ತನ್ನ ಒಂದು ವೃತ್ತಿಯಲ್ಲಿ ಕೌಶಲ್ಯ ಮೆರೆದು ಆ ಭಗವಂತಗೆ ಏನೋ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಮುಕುರ ಅಂತಂದರೆ ಮಣ್ಣಲ್ಲಿ ಒಂದು ಕನ್ನಡಿ ನಿರ್ಮಾಣ ಮಾಡ್ತಾನೆ. ಅದನ್ನು ತೊಗೊಂಡೋಗಿ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರ ಸಮರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ವಿನೋದ ಸಲಾಪದಲ್ಲಿರ್ತಾರೆ. ಮಧ್ಯ ಪ್ರವೇಶ ಮಾಡಿದ್ದರಿಂದ ಪಾರ್ವತಿಯ ಕೋಪ ಉಂಟಾಗ್ತದೆ. ಆದರೂ ಕೂಡ ಈಶ್ವರ ತನ್ನ ಭಕ್ತ ತಂದಿರತಕ್ಕಂಥ ಕಾಣಿಕೆಯನ್ನು ಅರ್ಪಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಪಾರ್ವತಿ ಅಪಹಾಸ್ಯ ಮಾಡ್ತಾಳೆ. ಅವನು ಮಣ್ಣಲ್ಲಿ ಕನ್ನಡಿಯನ್ನು ತಂದಿದ್ದಾನೆ, ನೀನು ಅದನ್ನು ನೋಡಿ ಸಂತೋಷ ಪಡ್ತಾ ಇದೆಯಾ, ನೀನು ಯಾವ ಥರ ಹುಚ್ಚ, ಅವನ ಯಾವ ಥರ ಬೆಪ್ಪ ಅಂತೇಳಿ ಅಪಹಾಸ್ಯ ಮಾಡಿಬಿಡ್ತಾಳೆ. ರೂಪದ ವಿಚಾರದಲ್ಲಿ ಭಕ್ತನ ಮುಂದೆ ಅಪಹಾಸ್ಯ ಮಾಡೋದ್ರಿಂದ ನೀವು ತಾಮಸ ಪ್ರವೃತ್ತಿ ಹೊಂದಿಬಿಟ್ಟಿದ್ಯಾ, ಅದನ್ನು ನೀನು ಕೈಲಾಸ ಪರ್ವದಿರ್ತಕ್ಕಂಥದ್ದಕ್ಕೆ ಲಾಯಕ್ಕಿರೋದಿಲ್ಲ, ಅಂದರೆ ನೀವು ಭೂಲೋಕದಲ್ಲಿ ಕಾಳಿ ರೂಪದಲ್ಲಿ ವಾಸ ಮಾಡು ಅಂತೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ಹಾಗಾಗಿ ಆ ಒಂದು ಶಾಪದ ಪ್ರಭಾವವಾಗಿ ತಾಯಿಲಿ ಕಾಳಿ ಸಂಚಾರ ಇರ್ತಾಳೆ. ಯಾವ ದಂಡಕಾರ್ಯ ಅಂತ ನಾವು ಕರಿತೀವಿ ಅಲ್ಲಿರ್ತಕ್ಕಂಥ ವೃಕ್ಷದಲ್ಲಿ ಕಂಚಿ ಕಾಮಾಕ್ಷಿಯಲ್ಲಿ ಆ ದೇವಿಯ ವೃಕ್ಷನ ವಿಮುಕ್ತಿಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅಂಶ ಈ ಕಾಡನ್ನು ಪ್ರವೇಶ ಮಾಡ್ತದೆ, ಈ ಗಜಾರಣ ಕ್ಷೇತ್ರವನ್ನು. ಅಂದರೆ ಸೂರ್ಯ ಅಸ್ತಮಾನ ನಂತರ ಹೊಸದಿಂದ ಆಚೆ ಇರತಕ್ಕಂಥ ಎಲ್ಲ ವಸ್ತುವನ್ನು ಭಕ್ಷ್ಯ ಮಾಡ್ತಕ್ಕಂಥದ್ದು. ಪಾರ್ವತಿಗೆ ತನ್ನ ತಪ್ಪಿನ ಅರಿವಾದಾಗ ಅವಳು ಹೇಳ್ತಾಳೆ, ನನಗೀಗ ಮುಕ್ತಿ ಏನಪ್ಪ ಈ ರೀತಿ ಅಂತ ಕೇಳಿದಾಗ ಅವಳು ಹೇಳ್ತಾ ಈಶ್ವರ ಹೇಳ್ತಾನೆ ವಿಶೇಷವಾಗಿ ಕಲಿಯುಗದಲ್ಲಿ ಯಾವ ರೀತಿ ಇರ್ತದಪ್ಪ ಅಂತಂದರೆ, ನಿಸ್ಸಾರ ಪೃಥಿವಿ ನಿರೌಷಧಿ ಲತಾಹ ಪುತ್ರ ಪಿತೃದ್ವೇಷಿನಃ ಭಾರ್ಯ ಭರ್ತೃದ್ವೇಷಿನಃ ವಿಪ್ರಾಹ ವಿಕರ್ಮಣ ಸ್ಥಿತಃ ರಾಜ ಅರ್ಥಪ್ರಾಣಃ ಕುಟಿಲಿನಃ ದೈವಶಾಸ್ತ್ರ ಬ್ರಾಹ್ಮಣ ನೀತಃ ರಾಜೋ ಅರ್ಥಪ್ರಾಣಃ ಕುಟಿಲಿನಃ ನೀಚಃ ಮಹಾತ್ಮಾಂಗತಃ ಧರ್ಮೋ ವನಂ ಗಚ್ಚತಿ ಅಂತಕ್ಕಂಥ ಕಾಲ ಉಂಟಾಗ್ತದೆ. ಅಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಈಶ್ವರ ಅಂಶದಿಂದ ಶಂಕರೂಪದಿಂದ ಬರ್ತೀನಿ, ಆವಾಗ ನಿನಗೆ ಮುಕ್ತಿ ಆಗ್ತದೆ ಅಂತ ಹೇಳಿ ವರವನ್ನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಶಂಕರಾಚಾರ್ಯರು ಬಾಲಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಜಾನನ ಕ್ಷೇತ್ರ ಪ್ರವೇಶ ಮಾಡ್ತಾರೆ. ಆವಾಗ ಆ ಒಂದು ಗ್ರಾಮಸ್ಥರು ಏನು ಮಾಡ್ತಾರೆ, ತಾಯಿಯ ಉಪ್ಪಟಳನ್ನ ಅವ್ರು ಹೇಳ್ತಾರೆ, ಇಲ್ಲಿ ತಾಯಿ ಉಪ್ಪಟಳ ಇರ್ತಕ್ಕಂಥ ಅದನ್ನ ಕಾಳಿ ಎಲ್ಲರೂ ನುಂಗಾಕ್ಬಿಡ್ತಾಳೆ, ನೀನು ಕೂಡ ಬಾಲಕನಾಗಿರ್ತಕ್ಕಂಥದ್ದಾದ್ದರಿಂದ ನಿನ್ನೂ ನುಂಗ್ಬಿಡ್ತಾಳೆ, ಅದನ್ನು ಇಲ್ಲೇ ಇದ್ದು ವಾಪಸ್ ಹೊರಟೋಗು ಅಂತ ಹೇಳ್ತಾರೆ. ಆದರೂ ಕೂಡ ಶಂಕರಾಚಾರ್ಯರು ತಮ್ಮ ಪೂರ್ವ ಕರ್ಮಗಳಿಂದ ಇಲ್ಲಿ ವಿಶೇಷವಾಗಿ ದೇವಿಗೆ ಅನುಗ್ರಹ ಪಡೆಯಲೇಬೇಕು, ಈ ಕ್ಷೇತ್ರಕ್ಕೆ ಏನಾರೊಂದು ಒಳ್ಳೆಯದನ್ನು ಮಾಡಲೇಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅವರು ಇಲ್ಲೊಂದು ಪಾಳು ಮಂಟಪದಲ್ಲಿ ತಂಗಿದ್ಕೊಂಡು ಆ ದೇವಿಯ ಒಂದು ವಿಶೇಷ ಆಹ್ವಾನಕ್ಕೆ ಕಾಯ್ತಾ ಇರ್ತಾರೆ. ಆ ದೇವಿಯು ರಾತ್ರಿ 12 ಗಂಟೆ ನಂತರ ಸಂಚಾರ ಆಗತಕ್ಕಂಥ ಸಂದರ್ಭದಲ್ಲಿ ಆ ದೇವಿಯ ಉಗ್ರರೂಪ ನೋಡಿ ಅವರಿಗೆ ಒಂದು ಸ್ವಲ್ಪ ಇದಾಗ್ತಾರೆ. ಆದರೂ ಕೂಡ ಅವರು ಸಮಸ್ತ ಬೀಜಾಕ್ಷರಗಳು ಅಂತ ಹೇಳಿ ಅಕಾರದಿಂದ ಕ್ಷಕಾರರು ಸಂಪೂರ್ಣ ಬೀಜಾಕ್ಷರದೊಂದಿಗೆ ಗಾಯತ್ರಿ ಮಂತ್ರ ಸಮೇತವಾಗಿ ಈ ಸಾಲಿಗ್ರಾಮ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಆ ದೇವಿಯ ದೃಷ್ಟಿಯನ್ನೆಲ್ಲ ಆಕರ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವಿಗೆ ಶ್ರೀಚಕ್ರವನ್ನು ದಾಟಿ ಮುಂದೆ ಹೋಗೋಕ್ಕಾಗಲ್ಲ.
ಅಲ್ಲಿ ನೆಲೆಯಾಗಿ ಪ್ರಸನ್ನ ರೂಪದಿಂದ ಅವಳು ಅನುಗ್ರಹ ಮಾಡ್ತಾ ಕೇಳ್ತಾಳೆ ಪಾಶಾಂಕುಶ ಮತ್ತು ಅಭಯ ವರದಾಸ್ತ ಅಂತ ಹೇಳಿ. ಅವಾಗ ಶಂಕರಾಚಾರ್ಯ ಹೇಳ್ತಾರೆ, ಇಲ್ಲಿ ಯಾರು ಏನು ಕಷ್ಟಗಳು ಅಂತ ಕೇಳ್ಕೊಂಬರ್ತಾರೋ ಅವ್ರಿಗೆಲ್ಲ ತಾಯಿ ಅನುಗ್ರಹ ಮಾಡಿ ಶಾಂತ ರೀತಿಯಿಂದ ಇಲ್ಲಿ ಅನುಗ್ರಹ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ದೇವಿ ಪ್ರಸನ್ನ ವದನಾಗಿರ್ತಕ್ಕಂಥ ಆದ್ದರಿಂದ ಪ್ರಸನ್ನ ಮೀನಾಕ್ಷಿ ಅಂತೇಳಿ ಹೆಸರಾಗ್ತದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಕೂಡ ಶ್ರೀಚಕ್ರಗಳಿದ್ದರೂ ಕೂಡ ದೇವಿನೇ ಶ್ರೀಚಕ್ರ ನೋಡ್ತಕ್ಕಂಥ ಈ ಕ್ಷೇತ್ರ ವೈಶಿಷ್ಟ್ಯ. ಈ ಶ್ರೀಚಕ್ರದಲ್ಲಿ ಅಕಾರದಿಂದ ಕ್ಷಕಾದ್ರಿಗೆ ಸಂಪೂರ್ಣ ಬೀಜಾಕ್ಷರ ಇರತಕ್ಕಂಥದ್ದು. ಅಲ್ಲಿ ನೆಲೆಯಾಗಿರ್ತಕ್ಕಂಥ ದೇವಿ ತನ್ನ ಬಲಭಾಗದ ಅಂಗುಷ್ಟವನ್ನು ಒತ್ತಿ ಹಿಡಿದಿರ್ತಕ್ಕಂಥ ನಾವು ಕೂಡ ಕಾಣ್ಬೋದು. ಇಲ್ಲಿ ದೇವಿಗೆ ವಿಶೇಷವಾಗಿ ಕೃತ್ರಿಮ ಅಂತಂದರೆ ಕಲಿಯುಗದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೃತ್ರಿಮ ಅಂತಂದರೆ ಯಾವ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವೇನು ಫೀಲ್ ಮಾಡ್ತೀವಿ ಅವೆಲ್ಲವೂ ಕೂಡ ಪರಿಹಾರವಾಗ್ತಕ್ಕಂಥ ಜಾಗ ಇದು. ದೇವಿ ಇನ್ನೊಂದು ರೂಪ ಇಲ್ಲಿ ಊರಿಂದ ಆಚೆ ಕಾಣ್ತೀವಿ ನಾವು, ಅದನ್ನು ಶಿಂಷಾ ಮಾರಮ್ಮ ಅಂತ ಕರೀತಾರೆ. ಅದನ್ನು ವನದುರ್ಗ ಅಂತಕ್ಕಂಥ ಇರತಕ್ಕಂಥದ್ದನ್ನು ಶಿಂಷಾ ಮಾರಮ್ಮ ಅಂತ ಹೇಳಿ ದೇವಿ ಇಲ್ಲಿ ಊರಿಂದ ಕೋಪಿಸ್ಕೊಂಡು ಹೋಗಿ ಹೊರಗಡೆ ಕೂತಿರ್ತಕ್ಕಂಥದ್ದು. ಅಲ್ಲಿ ದೇವಿಗೆ ವಿಶೇಷವಾಗಿ ಕೈಲಿ ಖಡ್ಗ, ತ್ರಿಶೂಲ, ಡಮರುಗ ಮತ್ತು ಪಾನಪಾತ್ರೆ ಅಂತ ಹೇಳಿ ಇಟ್ಕೊಂಡಿರ್ತಕ್ಕಂಥ ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ ದೇವಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಿಂದ ಮೂರು ನಾವು ಕಾಣ್ಬೋದು. ತಿರುನೀಲಕಂಠ ಅಂತಕ್ಕಂಥ ನಾವು ವೃತ್ತಿಯಲ್ಲಿ ಕುಂಭಾರತನ ಬಟ್ ಅವನ ವೃತ್ತಿಯಲ್ಲಿ ಕುಂಭಾರತನ ಮಾಡಿಕೆ ಕುಡುಗೆಲ್ಲ ಮಾಡ್ತಕ್ಕಂಥದ್ದು. ಅವನ ಸ್ವಾಮಿಗೆ ವಿಶೇಷವಾಗಿ ಒಂದು ಕನ್ನಡಿಯಲ್ಲಿ ಮಣ್ಣಲ್ಲಿ ಕನ್ನಡಿಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಮುಕುರ ಅಂತ ಕರೀತಾರೆ. ಆ ಮುಕುರವನ್ನು ಮಾಡಿ ಕೈಲಾಸ ತೊಗೊಂಡೋಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ನೋಡಿ ಈಶ್ವರ ತನ್ನ ಕೈಯಲ್ಲಿ ಮುಖವನ್ನು ಹಿಡ್ಕೊಂಡು ಅನುಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ದೇವಿಗೆ ಆ ಕುಂಬಾರ ಕೊಡ್ತಿರ್ತಕ್ಕಂಥದ್ದು ಇದು. ಆ ದೇವಿಗೂ ಈಶ್ವರಂಗೂ ಮನಸ್ತಾಪ ಬರ್ತಕ್ಕಂಥದ್ದು. ಕಾಳಿ ರೂಪ ಜನ್ಮದ ಒಂದು ಶಾಪ ಕೊಡ್ತಕ್ಕಂಥದ್ದರಿಂದ ಅಲ್ಲಿ ಮೇಲ್ಗಡೆ ಕಾಳಿ ರೂಪದಲ್ಲಿ ಜನ್ಮ ಆಗ್ತಕ್ಕಂಥದ್ದು. ಪಶುಪಕ್ಷಿ ಪ್ರಾಣಿಗಳೆಲ್ಲ ಅವಳು ಸೂರ್ಯ ಅಸ್ತಮ ಅಂತ ನುಂಗ್ತಕ್ಕಂಥದ್ದು. ಆಗ ಶಂಕರ ರೂಪದಲ್ಲಿ ಬಂದಂಥ ಆಸನೆ ಅನುಗ್ರಹ ಮಾಡ್ತೀನಿ ಅಂತ ವರವನ್ನು ಕೊಡ್ತಾನೆ. ಆಗ ಇಲ್ಲಿ ಬಾಲಶಂಕರಾಚಾರ್ಯರು ವಿಶೇಷವಾಗಿ ಆ ದೇವಿಗೆ ಗ್ರಾಮಕ್ಕೆ ಬಂದಂಥ ಸಂದರ್ಭ ಗ್ರಾಮಸ್ಥರೆಲ್ಲ ತಮ್ಮ ಸಮಸ್ಯೆಯನ್ನು ಹೇಳ್ತಾರೆ. ಕಾಡಿಯ ಒಂದು ಸಮಸ್ಯೆ ಇರ್ತಕ್ಕಂಥದ್ದು. ಈ ಶಂಕರಾಚಾರ್ಯರು ಪಾಳು ಮಂಟಪ ತಗೊಂಡಿರ್ತಕ್ಕಂಥದ್ದು, ರಾತ್ರಿ ನೆಲೆಯಾಗಿರ್ತಕ್ಕಂಥ ಶಂಕರಾಚಾರ್ಯರು. ಇದು ಕಾಳಿ ರೂಪದಲ್ಲಿ ದೇವಿ ಬರ್ತಿರ್ತಕ್ಕಂಥದ್ದು. ಇಲ್ಲಿ ಅವರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ದೇವಿ ದೃಷ್ಟಿಯನ್ನೆಲ್ಲ ಆಕರ್ಷಣೆ ಮಾಡ್ತಕ್ಕಂಥದ್ದು. ಇಲ್ಲಿ ದೇವಿ ಅನುಗ್ರಹ ಕೊಡ್ತಕ್ಕಂಥದ್ದು ಶಂಕರಾಚಾರ್ಯರಿಗೆ. ದೇವಸ್ಥಾನಕ್ಕೆ ನಾಭಿಸ್ಥಾನ ಅಂತಕ್ಕಂಥದ್ದು ಧ್ವಜದಂಡ ವೃಕ್ಷ ಇರ್ತದೆ. ಪೀಠ ಗೋಪುರಯೋ ಮುದ್ದೆ ವೃಷಾಗ್ರೇವ ಬಲಿಸ್ಥಾನೆ ನಮಸ್ಕಾರಂ ಸ್ಥಾನಂ ಕುರಿಯಾದಂಥ ಆಗಮಶಾಸ್ತ್ರಗಳು ಹೇಳ್ತಾನೆ. ಅಂದರೆ ಯಾವ ಒಂದು ಧ್ವಜದಂಡ ಇರ್ತಕ್ಕಂಥ ಜಾಗದಲ್ಲಿ ನಾವು ನಮಸ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಈಶ್ವರ ದೇವಸ್ಥಾನದಲ್ಲಿ ನಮಸ್ಕಾರನ 3 ವಿಧವಾಗಿರ್ತಕ್ಕಂಥದ್ದು ಹೇಳ್ತಾನೆ. ಅದರಲ್ಲಿ ಕೂಡ ಸನ್ಯಾಸಿಗಳು ಯಾವ ರೀತಿ ಮಾಡಬೇಕು, ಗೃಹಸ್ಥರು ಯಾವ ರೀತಿ ಮಾಡಬೇಕು, ಮತ್ತು ಸ್ತ್ರೀಯರು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದಿದೆ. ಉರಸ ಶಿರಸ ಮನಸ್ವ ದುಷ್ಟ ಮನಸ ವಜಸ ತತ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಮೋ ಅಷ್ಟಾಂಗ ಉಚ್ಚತೆ ಅಂತಕ್ಕಂಥದ್ದು. ಯಾವ ಹಸು ಒಂದು ಮಲಗಿರ್ತಕ್ಕಂಥ ವಿಚಾರ ನೋಡ್ತೀವಲ್ಲ ನಾವು, ಆ ರೀತಿಯಾಗಿ ಸ್ತ್ರೀಯರು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾನೆ. ಪುರುಷರು ನಮಸ್ಕಾರ ಮಾಡ್ಬೇಕಾದ್ರೆ ಅಷ್ಟಾಂಗಗಳು ಉರಸ ಶಿರಸ ಮನಸ ದುಷ್ಟ ಅಂತ ಹೇಳಿ. ಅದು ಕೂಡ ವಿಶೇಷವಾಗಿ ಈಶ್ವರ ದೇವಸ್ಥಾನ ನಮಸ್ಕಾರ ಮಾಡ್ಬೇಕಾದ್ರೆ ಏನು ಹೇಳ್ತಾನಪ್ಪ ಅಂತಂದರೆ, ನವಮಾಸ ತುಂಬಿರ್ತಕ್ಕಂಥ ಗರ್ಭಿಣಿ ತನ್ನ ತಲೆಯ ಮೇಲೆ ತುಂಬಿರ್ತಕ್ಕಂಥ ಒಂದು ತೈಲ ಘಟ ಅಂದರೆ ತೈಲ ಪಾತ್ರೆ ಇಟ್ಕೊಂಡು ಯಾವ ವೇಗದಲ್ಲಿ ಅವು ಚಲನೆ ಮಾಡ್ಬೋದೋ ಆ ಚಲನೆಯ ಒಂದು ಪ್ರಮಾಣದಲ್ಲಿ ಅವಳು ನಮಸ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾನೆ. ಅದರಿಂದ ಈಶ್ವರ ದೇವಸ್ಥಾನದಲ್ಲಿ ಸೋಮಸೂತ್ರ ಅಂತಕ್ಕಂಥದ್ದು ಇರ್ತದೆ. ಆ ಸೋಮಸೂತ್ರನ ದಾಟ್ತಕ್ಕಂಥದ್ದು ನಿಷಿದ್ಧ. ಹಾಗಾಗಿ ಆ ಧ್ವಜಸ್ತಂಭದಿಂದ ಹಿಡಿದು ಆ ಸೋಮಸೂತ್ರರಿಗೆ ಪ್ರಶ್ನೆ ಹೋಗಿ ಮತ್ತೆ ಅದರಿಂದ ಬಂದು ಮತ್ತೆ ಬಂದು ನಮಸ್ಕಾರ ಮಾಡ್ತಕ್ಕ ಒಂದು ಕ್ರಮ ಆದರೆ, ಅದನ್ನು ದೇವಿಯನ್ನು ಸುತ್ತ ಎರಡೂ ಸೇರಿಸಿ ಮಾಡ್ತಕ್ಕಂಥ ಒಂದು ಕ್ರಮ ಇರ್ತದೆ. ಇನ್ನು ಸನ್ಯಾಸಿಗಳಾದರೆ ಅಪ್ರದಕ್ಷಿಣೆಯಾಗಿ ಬಂದು ಮಾಡ್ತಕ್ಕಂಥ ವಿಚಾರಗಳು ಕೂಡ ಶಾಸ್ತ್ರಗಳಲ್ಲಿ ವಿಚಾರವನ್ನು ತಿಳಿಸ್ತಾರೆ. ಸೊ ವಿದ್ವಾನ್ ನಾಗರಾಜ್ ದೀಕ್ಷಿತ್ ಅವರು ಕೂಡ ತುಂಬ ತಮ್ಮ ಅನುಭವದ ಎಲ್ಲ ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಕೇಳಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಕೂಡ ನಮ್ಮ ಕೊಳ್ಳೇಗಾಲದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಚಕ್ರಾಂಕಿತ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ. ಇಲ್ಲಿಗೆ ಬಂದರೆ ಈ ಒಂದು ದೇವಸ್ಥಾನವನ್ನು ನೀವು ನೋಡ್ಬೋದು ವೀಕ್ಷಕರೇ.